ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯ 500 ಕೋಟಿ ವೆಚ್ಚದ ಎಲ್ಲಾ ಕಾಮಗಾರಿಗಳು ಇವತ್ತಿಂದ ಸ್ಥಗಿತವಾಗಿದ್ದಾವೆ. ಬಿಬಿಎಂಪಿ ಗುತ್ತಿಗೆದಾರರು ಇವತ್ತು ಈ ದಿಟ್ಟ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಕಳೆದ 16 ತಿಂಗಳಿಂದ ಪಾಲಿಕೆ ಮೊತ್ತವನ್ನು ಬಾಕಿ ಉಳಿಸಿಕೊಂಡಿರುವುದರಿಂದ ಈ ಬಹಿಷ್ಕಾರವನ್ನು ಹಾಕಲಾಗಿದೆ. ಬಿಬಿಎಂಪಿ ಕಚೇರಿ ಮುಂದೆ ಮತ್ತೆ ತಮಟೆ ಹಿಡಿದು ಬಿಬಿಎಂಪಿ ಗುತ್ತಿಗೆದಾರರು ಪ್ರತಿಭಟನೆಗಿಳಿದಿದ್ರು. ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಘೋಷಣೆ ಕೂಗ್ತಿದ್ರು. ಒಟ್ಟು 2500 ಗುತ್ತಿಗೆದಾರರಿಗೆ ಕಳೆದ 16 ತಿಂಗಳಿಂದ ಬರಬೇಕಾಗಿದ್ದ 1600 ಕೋಟಿ ಮೊತ್ತವನ್ನ ಪಾಲಿಕೆ ಕೊಟ್ಟಿಲ್ಲ. ಈ ಬಗ್ಗೆ ಅದೆಷ್ಟೋ ಬಾರಿ ಪ್ರತಿಭಟನೆ ನಡೆಸಿದ್ರೂ ಪ್ರಯೋಜನವಾಗಿಲ್ಲ. ಹೀಗಾಗಿ ಬಿಬಿಎಂಪಿ ವ್ಯಾಪ್ತಿಯ 500 ಕೋಟಿ ಮೊತ್ತದ ಕಾಮಗಾರಿಯನ್ನ ಸ್ಥಗಿತ ಮಾಡಲಾಗಿದೆ. ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಅಂತ ತಗೊಂಡಿದ್ದೀವಿ. ಯಾವುದೇ ಕಾಮಗಾರಿ ನಡೀಬಾರ್ದು ಮತ್ತು ಮಹಾನಗರದಲ್ಲಿ ಯಾವುದೇ ಸಹ ಟೆಂಡರ್ಗಳು ನಡೀಬಾರ್ದು ಅಂತ ತೀರ್ಮಾನ ಮಾಡ್ಕೊತೀವಿ. ನಮ್ಮದೇನು 1600 ಕೋಟಿ ಗುತ್ತಿಗೆದಾರರ ಹಣ ಬಿಡುಗಡೆ ಮಾಡಬೇಕು. ಆ ಬಿಡುಗಡೆ ಮಾಡೋವರೆಗೂ ಸಹ ನಾವು ಹೋರಾಟ ನಿಲ್ಲಿಸಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಸಂಬಂಧ ಗುತ್ತಿಗೆದಾರರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಬಗ್ಗೆ ಮನವಿ ಸಲ್ಲಿಸಿದ್ದಾರೆ. ಬಾಕಿ ಮೊತ್ತ ನೀಡದ ಹೊರತು ಯಾವುದೇ ಕಾಮಗಾರಿ ಕೈಗೆತ್ತಿಕೊಳ್ಳುವುದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಗರ ಪಾಲಿಕೆಯವರು ಗುತ್ತಿಗೆದಾರರು ಸೇರಬೇಕಾದ ಹಣವನ್ನು ಬಿಡುಗಡೆ ಮಾಡಿದ್ರೆ ಗುತ್ತಿಗೆದಾರರ ತೊಂದರೆಯನ್ನು ತೀರಿಸಿದಂಗೆ ಆಗುತ್ತೆ. ಮತ್ತು ಗುತ್ತಿಗೆದಾರರು ಎಲ್ಲರೂ ಈ ಟೆಂಡರಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ನಗರ ಪಾಲಿಕೆಯ ಅಧಿಕಾರಿಗಳಿಗೂ ಮತ್ತು ಆಡಳಿತ ವರ್ಗದವ್ರನ್ನ ಕೇಳ್ಕೊತೀವಿ. ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಮಾಡಬೇಕಾದ ಪರಿಸ್ಥಿತಿ ನಮಗೆ ಬರ್ತದೆ. ಆ ಉಗ್ರ ಹೋರಾಟಕ್ಕೂ ನಾವು ರೆಡಿ ಇದ್ದೀವಿ. ಒಟ್ನಲ್ಲಿ ಈ ಗುತ್ತಿಗೆದಾರರು ಮತ್ತು ಬಿಬಿಎಂಪಿ ಕಿತ್ತಾಟದಿಂದ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ಆಯುಕ್ತರು ಮತ್ತು ಮೇಯರ್ ಈ ಗುತ್ತಿಗೆದಾರರ ಬಾಕಿ ಮೊತ್ತ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಕೆಎಸ್ಆರ್ಟಿಸಿ ಬಸ್ಗಳು ರಾಜ್ಯದ ಎಲ್ಲ ಕಡೆ ಓಡಾಡುತ್ತವೆ. ಇದರಿಂದ ಜನಕ್ಕೇನೋ ಹೆಲ್ಪ್ ಆಗ್ಬೋದು. ಆದರೆ ಇಲ್ಲಿರುವಂಥ ಸಿಬ್ಬಂದಿಗಳಿಗೆ ಮಾತ್ರ ಮೂಲಭೂತ ಸೌಲಭ್ಯಗಳನ್ನು ಕೊಡುವಲ್ಲಿ ಇಲಾಖೆ ಸೋತು ಹೋಗಿದೆ. ಆಡಳಿತ ಮಂಡಳಿಯ ಬೇಜವಾಬ್ದಾರಿಯನ್ನು ನಿರ್ಲಕ್ಷ್ಯವನ್ನು ಖಂಡಿಸಿ ಇವತ್ತು ಬೆಂಗಳೂರು ಚಲೋ ಧರಣಿಯನ್ನು ಮಾಡಲಾಯಿತು. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕೆಎಸ್ಆರ್ಟಿಸಿ ನೌಕರರು ಬೆಂಗಳೂರಿನ ಶಾಂತಿನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಿವೃತ್ತ ನೌಕರರಿಗೆ ಪಿಂಚಣಿ ನೀಡಬೇಕು, ಪ್ರತಿಭಟನೆ ವೇಳೆ ಎಸ್ಮಾ ಕಾನೂನು ಜಾರಿಗೆ ತರಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಆದೇಶ ಮಾಡಿದ್ರು ಕೂಡ ವರ್ಗಾವಣೆಗಳು ಮಾಡಿಲ್ಲ, ವರ್ಗಾವಣೆ ಆಗಬೇಕು, ಡ್ರೈವರ್ ಕಮ್ ಕಂಡಕ್ಟರ್ಗೆ ಪ್ರಮೋಷನ್ ಕೊಡಬೇಕು, ಹೀಗೆ ಹಲವಾರು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೀವಿ. ಮತ್ತು ಸರ್ಕಾರ ಈ ಸಮಸ್ಯೆಗಳನ್ನ ಬಗೆಹರಿಸೋದ್ ಬದಲು ಎಸ್ಮಾ ತರಬೇಕು ಅಂತ ಚಿಂತನೆ ಮಾಡ್ತಿದೆ. ಅವ್ರು ಏನಾದರೂ ಎಸ್ಮಾ ತಂದಿದ್ದೆ ಆದರೆ ನಾವು ಅವತ್ತೇ ಇಡೀ ರಾಜ್ಯ ಮುಷ್ಕರ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡೋಕ್ಕೆ ಇವತ್ತು ಇಲ್ಲಿ ಸೇರಿದ್ದೀವಿ. ಡೀಸೆಲ್ ದರ ಇಳಿಕೆಯಾಗಬೇಕು, ಆಗ ಮಾತ್ರ ಟಿಕೆಟ್ ದರ ಏರಿಕೆಯಾಗುವ ಪದ್ಧತಿ ತಪ್ಪುತ್ತೆ ಅಂತಾರೆ ಪ್ರತಿಭಟನಾ ನಿರತರು. ಇದೇನಾದರೂ ಕಾಂಗ್ರೆಸ್ ಸರ್ಕಾರ ಎಸ್ಮಾ ತಂದಿದ್ದೆ ಆದರೆ ನಾವು ಮುಂದಿನ ದಿನಗಳಲ್ಲಿ ಎಸ್ಮಾ ತಂದಿದ್ದರೆ ಇಡೀ ರಾಜ್ಯಾದ್ಯಂತ ಬಸ್ ಬಂದ್ ಮಾಡಬೇಕು ಅಂತ ಈಗ ತೀರ್ಮಾನ ನಾವು ಕಳಿಸಿದ್ದೀವಿ. ಅದು ಎಸ್ಮಾ ಅದನ್ನು ನೋಡಿ ಏನಾದರೂ ಒಂದು ಕರಪತ್ರ ಹಂಚಂಗಿಲ್ಲ, ಏನಾದರೂ ನಮ್ಮ ಹಕ್ಕುಗಳನ್ನ ಕೇಳೋಕ್ಕಾಗೋದಿಲ್ಲ. ಅದನ್ನೇ ಒಂದು ಏರು ಧ್ವನಿಯಲ್ಲಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ವಿತೌಟ್ ವಾರಂಟ್ ಇಲ್ಲದೆ ಅರೆಸ್ಟ್ ಮಾಡಿ 1 ವರ್ಷ ಜೈಲು ಅಂತ ಕಾನೂನು ತಂದಿದ್ದಾರೆ. ನೌಕರರ ಇವತ್ತಿನ ಧರಣಿ ಸಾಂಕೇತಿಕ ಮಾತ್ರ. ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಸ್ಪಂದಿಸದೇ ಇದ್ರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅವರ ಇವತ್ತಿನ ಚಿನ್ನದ ರೇಟ್ ಏನಿದೆ ಬನ್ನಿ ಗಮನಿಸ್ತಾ ಹೋಗೋಣ.